ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಹಂಸ ರೂಪದಲ್ಲಿ ಸನಕಾದಿಗಳಿಗೆ ಮಾಡಿದ ಉಪದೇಶದ ವರ್ಣನೆ ಎಂಬ 13ನೆಯ ಅಧ್ಯಾಯಕ್ಕೆ ಸ್ವಾಗತ. ಭಗವಂತನು ಹೇಳುತ್ತಾನೆ, ಸತ್ವಂ ರಜಸ್ತಮ ಇತಿ ಗುಣ ಬುದ್ಧೇರ್ನ ಚಾತ್ಮನಃ ಸತ್ವೇನಾನ್ಯತಮೋ ಹನ್ಯಾತ್ ಸತ್ವಂ ಸತ್ವೇನ ಚೈವಹಿ. ಉದ್ಧವ, ಸತ್ವ ರಜಸ್ತಮೋ ಗುಣಗಳು ಪ್ರಕೃತಿಯ ಪರಿಣಾಮವಾದ ಬುದ್ಧಿಯ ಗುಣಗಳೇ ಹೊರತು ಆತ್ಮಧರ್ಮಗಳಲ್ಲ. ಆತ್ಮಧರ್ಮಗಳಾಗಿದ್ದರೆ ಅವುಗಳಿಗೆ ನಿವೃತ್ತಿಯೇ ಇರುತ್ತಿರಲಿಲ್ಲ. ಈ 3 ಗುಣಗಳಲ್ಲಿ ಸತ್ವ ಗುಣವನ್ನು ಅನುಕ್ರಮವಾಗಿ ವೃದ್ಧಿಪಡಿಸಿಕೊಂಡು ರಜಸ್ತಮೋ ಗುಣಗಳನ್ನು ನಾಶ ಮಾಡಬೇಕು. ಉಳಿದುಕೊಳ್ಳುವ ಸತ್ಯ, ದಯೆ ಇತ್ಯಾದಿ ರೂಪವಾದ ಸತ್ವಗುಣವನ್ನೂ ಕೂಡ ಉಪಶಾಂತಿ ರೂಪವಾದ ಶುದ್ಧ ಸತ್ವಗುಣದಿಂದ ಜಯಿಸಬೇಕು. ಸತ್ವಾಧರ್ಮೋ ಭವೇದ್ ವೃದ್ಧಾತ್ ಪುಂಸೋ ಮದ್ಭಕ್ತಿ ಲಕ್ಷಣ ಸಾತ್ವಿಕೋಪಾಸಯ ಸತ್ವಿಂ ತಥೋ ಧರ್ಮ ಪ್ರವರ್ತತೆ. ಸತ್ವಗುಣದ ವೃದ್ಧಿಯಾದಾಗ ಜೀವನಿಗೆ ನನ್ನ ಭಕ್ತಿರೂಪವಾದ ಸ್ವಧರ್ಮದ ಪ್ರಾಪ್ತಿಯಾಗುತ್ತದೆ. ನಿರಂತರವಾಗಿ ಸಾತ್ವಿಕ ಪದಾರ್ಥಗಳನ್ನೇ ಸೇವಿಸುವುದರಿಂದಲೂ ಸತ್ವಗುಣದ ವೃದ್ಧಿಯಾಗುತ್ತದೆ. ಬಳಿಕ ನನ್ನ ಭಕ್ತಿ ರೂಪವಾದ ಸ್ವಧರ್ಮದಲ್ಲಿ ಪ್ರವೃತ್ತಿಯುಂಟಾಗುತ್ತದೆ. ಧರ್ಮೋ ರಜಸ್ತಮೋ ಹನ್ಯಾತ್ ಸತ್ವವೃದ್ಧಿರನುತ್ತಮ ಆಶು ನಶ್ಯತಿ ತನ್ಮೂಲೋ ಹೆಧರ್ಮ ಉಭಯೇ ಧರ್ಮೇ ಉಭಯೇ ಹತೆ. ಧರ್ಮದ ಪರಿಪಾಲನೆಯಿಂದ ವೃದ್ಧಿಯಾಗುವ ಸತ್ವಗುಣವು ಸರ್ವಶ್ರೇಷ್ಠವಾದುದು. ಹಾಗೆ ಧರ್ಮಾಚರಣೆಯಿಂದ ವೃದ್ಧಿ ಹೊಂದಿದ ಸತ್ವಗುಣವು ರಜಸ್ತಮೋ ಗುಣಗಳನ್ನು ನಾಶಗೊಳಿಸುತ್ತದೆ. ರಜಸ್ತಮೋ ಗುಣಗಳು ನಾಶವಾದರೆ ಈ ಗುಣಗಳಿಂದ ಉಂಟಾಗುವ ರಾಗ ದ್ವೇಷಾದಿ ಮೂಲವಾದ ಅಧರ್ಮದ ನಾಶವೂ ಆಗುತ್ತದೆ. ಆಗಮೋಪ ಪ್ರಜಾದೇಶ ಕಾಲ ಕರ್ಮ ಚ ಜನ್ಮ ಚ ಧ್ಯಾನಂ ಮಂತ್ರೋಥ ಸಂಸ್ಕಾರೋ ದಶೈತೆ ಗುಣಹೇತವಃ. ಶಾಸ್ತ್ರ, ಜಲ, ಪ್ರಜೆ, ದೇಶ, ಸಮಯ, ಕರ್ಮ, ಜನ್ಮ, ಧ್ಯಾನ, ಮಂತ್ರ ಮತ್ತು ಸಂಸ್ಕಾರ ಈ 10 ವಸ್ತುಗಳು ಸಾತ್ವಿಕನಿಗೆ ಸತ್ವಗುಣವನ್ನು ಹೆಚ್ಚಿಸುತ್ತವೆ, ರಾಜಸಿಕನಿಗೆ ರಜೋಗುಣವನ್ನು ಹೆಚ್ಚಿಸುತ್ತವೆ, ತಾಮಸಿಕನಿಗೆ ತಮೋಗುಣವನ್ನು ಹೆಚ್ಚಿಸುತ್ತವೆ. ಸತ್ತತ್ವತ್ ಸಾತ್ವಿಕಮೇ ವೈಷಾಂ ಯದ್ಯದ್ವೃದ್ಧ ಪ್ರಚಕ್ಷತೆ ನಿಂದಂತಿ ತಾಮಸಂ ತತ್ತದ್ರಾಜಸಂ ತದುಪೇಕ್ಷಿತಂ. ಶಾಸ್ತ್ರಜ್ಞರಾದ ಶಿಷ್ಟರು ಲೋಕದಲ್ಲಿ ಯಾವ ವಸ್ತುಗಳನ್ನು ಪ್ರಶಂಸಿಸುವರೋ ಅವನ್ನು ಸಾತ್ವಿಕ ಪದಾರ್ಥಗಳೆಂದು ತಿಳಿಯಬೇಕು. ಶಾಸ್ತ್ರಜ್ಞರು ನಿಂದಿಸುವ ಪದಾರ್ಥಗಳನ್ನು ತಾಮಸ ಗುಣದ್ದೆಂದು ತಿಳಿಯಬೇಕು. ಸ್ತುತಿಸದೆಯೂ ನಿಂದಿಸದೆಯೂ ಯಾವ ಪದಾರ್ಥವನ್ನು ಉದಾಸೀನ ಮಾಡುವರೋ ಅದನ್ನು ರಾಜಸ ಪದಾರ್ಥವೆಂದು ತಿಳಿಯಬೇಕು. ಸಾತ್ವಿಕಾನ್ಯೇವ ಸೇವೇತ ಪುಮಾನ್ ಸತ್ವ ವಿವೃದ್ಧಯೇ ತಥೋ ಧರ್ಮ ತಥೋ ಜ್ಞಾನಂ ಯಾವತ್ ಸ್ಮೃತಿರಪೋಹನಂ. ಸಾತ್ವಿಕ ಪದಾರ್ಥಗಳನ್ನೇ ಸೇವಿಸಬೇಕು. ಇಂತಹ ಸಾತ್ವಿಕ ವಸ್ತುಗಳ ಸೇವನೆಯಿಂದ ಸತ್ವ ವೃದ್ಧಿಯು, ಭಗವದ್ಭಕ್ತಿ ರೂಪವಾದ ಧರ್ಮವು, ಅದರಿಂದ ಆತ್ಮ ಸಾಕ್ಷಾತ್ಕಾರವು, ಸ್ಥೂಲ ಸೂಕ್ಷ್ಮ ಶರೀರಗಳಿಗೆ ಕಾರಣವಾದ ಗುಣಗಳ ನಾಶವು ಉಂಟಾಗುವುದು. ವೇಣು ಸಂಘರ್ಷಜೋ ವನ್ಹಿರ್ದಗ್ಧ್ವಾ ಶಾಮ್ಯತಿ ತದ್ವನಂ ಏವಂ ಗುಣ ವ್ಯತ್ಯಯಜೋ ದೇಹ ಶಾಮ್ಯತಿ ತತ್ಕ್ರಿಯಃ. ಕಾಡಿನಲ್ಲಿ ಬಿದಿರು ಮೆಳೆಗಳ ಪರಸ್ಪರ ತಿಕ್ಕಾಟದಿಂದ ಹುಟ್ಟಿದ ಬೆಂಕಿಯು ಬಿದಿರು ಮೆಳೆಗಳನ್ನು ಸುತ್ತಮುತ್ತಲಿನ ಕಾಡನ್ನು ಭಸ್ಮ ಮಾಡಿ ಹೇಗೆ ಶಾಂತವಾಗುವುದೋ ಹಾಗೆಯೇ ಮನುಷ್ಯನ ದೇಹದಲ್ಲಿ ವಿಚಾರ ಮಂಥನದಿಂದ ಹುಟ್ಟಿದ ಜ್ಞಾನಾಗ್ನಿಯು ದೇಹಕ್ಕೆ ಕಾರಣವಾದ 3 ಗುಣಗಳನ್ನು ಮತ್ತು ದೇಹವನ್ನು ಭಸ್ಮ ಮಾಡಿ ತಾನು ಶಾಂತವಾಗುತ್ತದೆ. ಉದ್ಧವನು ಹೇಳುತ್ತಾನೆ, ವಿದಂತಿ ಮತ್ಯಾಪ್ರಾಯೇಣ ವಿಷಯಾನ್ ಪದಮಾಪದಾಂ ತಥಾಪಿ ಭುಂಜತೆ ಕೃಷ್ಣ ತತ್ಕಥಂ ಶಕರಾಜವತ್. ಭಗವಂತ, ವಿಷಯೋಪಭೋಗಗಳು ಆಪತ್ತಿಗೆ ತವರು ಮನೆಯಾಗಿದೆ ಎಂದು ಪ್ರಾಯಶಃ ಎಲ್ಲ ಮನುಷ್ಯರು ತಿಳಿದಿರುತ್ತಾರೆ. ಆದರೂ ಕೂಡ ನಾಯಿ, ಕತ್ತೆ ಮತ್ತು ಮೇಕೆಗಳಂತೆ ವಿಷಯೋಪಭೋಗಗಳನ್ನು ಸೇವಿಸುತ್ತಲೇ ಇರುವರಲ್ಲವೇ? ಇದಕ್ಕೆ ಕಾರಣವೇನಿರಬಹುದು? ಭಗವಂತನು ಹೇಳುತ್ತಾನೆ, ಅಹಮಿತ್ಯನ್ ಯಥಾ ಬುದ್ಧಿ ಪ್ರಮತ್ತಸ್ಯ ಯಥಾ ಹೃದಿ ಉತ್ಸರ್ಪತಿ ರಜೋ ಘೋರಂ ತಥೋ ವೈಕಾರಿಕಂ ಮನಃ. ಉದ್ಧವ, ವಿವೇಕವಿಲ್ಲದವನಿಗೆ
ದೇಹವೇ ತಾನೆಂಬ ಮಿಥ್ಯಾ ಬುದ್ಧಿಯು ಮನಸ್ಸಿನಲ್ಲಿ ಯಾವಾಗ ಅಂಕುರವಾಗುವುದೋ ಆಗ ಮನಸ್ಸು ಸತ್ವಗುಣ ಪ್ರಧಾನವಾಗಿದ್ದರೂ ಅದನ್ನು ಘೋರವಾದ ರಜೋಗುಣವು ಆವರಿಸಿಕೊಳ್ಳುತ್ತದೆ. ರಜೋಯುಕ್ತಸ್ಯ ಮನಸ್ಸ ಸಂಕಲ್ಪ ಸವಿಕಲ್ಪಕಃ ತತಃ ಕಾಮೋ ಗುಣಧ್ಯಾನಾತ್ ದುಸ್ಸಹಸ್ಯಾಧಿ ದುರ್ಮತೆ. ರಜೋಗುಣಯುಕ್ತವಾದ ಮನಸ್ಸಿನಲ್ಲಿ ವಸ್ತು ಸ್ಥಿತಿಗೆ ವಿರುದ್ಧವಾದ ಸಂಕಲ್ಪವು ಹುಟ್ಟಿಕೊಳ್ಳುತ್ತದೆ. ಬಳಿಕ ವಿಷಯೋಪಭೋಗಗಳ ಚಿಂತನೆಯಿಂದ ಮನಸ್ಸು ಕಾಮಾಕ್ರಾಂತವಾಗುತ್ತದೆ. ದುಷ್ಟ ಬುದ್ಧಿಯವನಿಗೆ ಕಾಮದ ವೇಗವನ್ನು ತಡೆದುಕೊಳ್ಳಲು ದುಸ್ಸಾಧ್ಯವಾಗುತ್ತದೆ. ಕರೋತಿ ಕಾಮವಶಗ ಕರ್ಮಾಣ್ಯ ವಿಜಿತೇಂದ್ರಿಯ ದುಃಖೋದರ್ಕಾಣಿ ಸಂಪಶ್ಯನ್ ರಜೋ ವೇಗ ವಿಮೋಹಿತ. ಬಳಿಕ ಈ ಅಜ್ಞಾನಿಯು ಕಾಮವಶನಾಗಿ ಇಂದ್ರಿಯಗಳನ್ನು ಜಯಿಸಲಾಗದೆ ಅನೇಕ ಪ್ರಕಾರವಾದ ಕುತ್ಸಿತ ಕರ್ಮಗಳನ್ನು ಮಾಡಲು ತೊಡಗುತ್ತಾನೆ. ಈ ಕರ್ಮಗಳ ಅಂತಿಮ ಫಲವು ದುಃಖವೆಂದು ತಿಳಿದಿದ್ದರೂ ರಜೋಗುಣದ ವೇಗದಿಂದ ವಿಮೋಹಿತನಾದ ಅವನು ಆ ಕರ್ಮಗಳನ್ನು ಬಿಡಲಾಗದೆ ಪುನಃ ಪುನಃ ಮಾಡುತ್ತಲೇ ಇರುತ್ತಾನೆ. ರಜಸ್ತಮೋಭ್ಯಾಂ ಯದಪಿ ವಿದ್ವಾನ್ ವಿಕ್ಷಿಪ್ತ ದಿಃ ಪುನಃ ಅತಂದ್ರಿತೋ ಮನೋಯುಂಚನ್ ದೋಷದೃಷ್ಟಿರ್ನ ಸಜ್ಜತೆ. ವಿವೇಕಿಯಾದವನ ಸತ್ವಗುಣ ಪ್ರಧಾನವಾದ ಮನಸ್ಸೂ ಕೂಡ ಕೆಲವು ವೇಳೆ ರಜಸ್ತಮೋ ಗುಣಗಳಿಂದ ಆವೃತವಾದರೂ ಅವನು ವಿಷಯಗಳಲ್ಲಿ ದೋಷ ದೃಷ್ಟಿಯುಳ್ಳವನಾಗಿದ್ದುದರಿಂದ ಅತ್ಯಂತ ಜಾಗರೂಕನಾಗಿ ತನ್ನ ಮನಸ್ಸನ್ನು ರಜಸ್ತಮೋ ಗುಣಗಳಿಗೆ ಸಂಬಂಧಿಸಿದ ಕಾರ್ಯಗಳಿಂದ ಹಿಂದಕ್ಕೆ ಸೆಳೆದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಅನುಕ್ರಮವಾದ ಮತ್ತು ನಿರಂತರವಾದ ಸಾಧನೆಯಿಂದ ರಜಸ್ತಮೋ ಗುಣಗಳನ್ನು ದೂರೀಕರಿಸಿ ವಿಷಯೋಪಭೋಗಗಳಲ್ಲಿ ನಿರಾಸಕ್ತನಾಗುತ್ತಾನೆ. ಅಪ್ರಮತ್ತೋನು ಯುಂಜೀತ ಮನೋಮಯ್ಯರ್ಪಯಂಚನೈಃ ಅನಿರ್ವಿಣ್ಣೋ ಯಥಾಕಾಲಂ ಜಿತಶ್ವಾಸೋ ಜಿತಾಸನಃ. ಸಾಧಕನಾದವನು ಆಸನ ಪ್ರಾಣವಾಯುಗಳನ್ನು ಜಯಿಸಿ ತನ್ನ ಶಕ್ತಿ ಮತ್ತು ಸಮಯಕ್ಕೆ ಅನುಸಾರವಾಗಿ ಅಪ್ರಮತ್ತನಾಗಿ ಮೆಲ್ಲನೆ ನನ್ನಲ್ಲಿ ಮನಸ್ಸನ್ನು ನೆಲೆಗೊಳಿಸಲು ಪ್ರಯತ್ನಿಸಬೇಕು. ಒಂದು ವೇಳೆ ಹಾಗೆ ಮಾಡುವುದು ಕಷ್ಟಸಾಧ್ಯವೆಂದು ಕಂಡುಬಂದರೂ ಸ್ವಲ್ಪವಾದರೂ ಖೇದಗೊಳ್ಳಬಾರದು. ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಸಾಧನೆಯನ್ನು ಮುಂದುವರಿಸಬೇಕು. ಏತಾವಾನ್ ಯೋಗ ಆದಿಷ್ಟೋ ಮಚ್ಚಿಷ್ಯೈ ಸನಕಾದಿಭಿಃ ಸರ್ವತೋ ಮನ ಆಕೃಷ್ಯ ಮಯ್ಯದ್ಧಾವೇಶ್ಯತೆ ಯಥಾ. ಪ್ರಿಯ ಸಖನೆ, ನನ್ನ ಶಿಷ್ಯರಾದ ಸನಕಾದಿ ಮಹರ್ಷಿಗಳು ನನ್ನ ಪರಮ ಪದವನ್ನು ಸೇರಲು ಈ ಒಂದು ಉಪಾಯವನ್ನೇ ಆದೇಶಿಸಿದ್ದಾರೆ. ಸಾಧಕನಾದವನು ತನ್ನ ಮನಸ್ಸನ್ನು ಎಲ್ಲ ಕಡೆಗಳಿಂದಲೂ ಸೆಳೆದು ತಂದು ನನ್ನಲ್ಲಿಯೇ ಪೂರ್ಣ ರೂಪದಿಂದ ನೆಲೆಗೊಳಿಸಬೇಕು. ಉದ್ಧವನು ಪ್ರಶ್ನಿಸುತ್ತಾನೆ, ಯದಾ ತ್ವಂ ಸನಕಾದಿಭ್ಯೋ ಏನ ರೂಪೇಣ ಕೇಶವ ಯೋಗಮಾದಿಷ್ಟವಾನೇ ತದ್ರೂಪಮಿಚ್ಛಾಮಿ ವೇದಿತುಂ. ಭಗವಂತ, ನೀನು ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಸನಕನೇ ಮೊದಲಾದ ಋಷಿಗಳಿಗೆ ಮಹರ್ಷಿಗಳಿಗೆ ಯೋಗದ ಆದೇಶವನ್ನು ನೀಡಿದೆ, ಆ ನಿನ್ನ ದಿವ್ಯ ರೂಪವನ್ನು ನಾನು ತಿಳಿದುಕೊಳ್ಳಲು ಬಯಸಿದ್ದೇನೆ. ಭಗವಂತನು ಹೇಳುತ್ತಾನೆ, ಉದ್ಧವ, ಬ್ರಹ್ಮನ ಮಾನಸ ಪುತ್ರರಾದ ಸನಕಾದಿ ಮಹರ್ಷಿಗಳು ಒಮ್ಮೆ ತಮ್ಮ ತಂದೆಯವರನ್ನು ಯೋಗದ ಸೂಕ್ಷ್ಮವಾದ ಪರಾಕಾಷ್ಠೆ ಯಾವುದು ಎಂಬುದನ್ನು ತಿಳಿಯಲು ಹೀಗೆ ಪ್ರಶ್ನಿಸಿದರು. ಗುಣೇಶ್ವ ವಿಶತೆ ಚೇತೋ ಗುಣಶ್ಚೇತಸಿ ಚ ಪ್ರಭೋಃ ಕಥಮನ್ಯೋನ್ಯ ಸಂತ್ಯಾಗೋ ಮುಮುಕ್ಷೋ ರತಿ ತಿತೀಶೋ. ತಂದೆಯೇ, ಚಿತ್ತವು ಗುಣಗಳಲ್ಲಿ ಅಂದರೆ ವಿಷಯಗಳಲ್ಲಿ ಪ್ರವೇಶಿಸಿರುತ್ತದೆ. ಅಂತೆಯೇ ವಿಷಯಗಳು ಚಿತ್ತವನ್ನು ಹೊಕ್ಕಿರುತ್ತವೆ, ಒಂದಕ್ಕೊಂದು ಸೇರಿಕೊಂಡು ಬಿಟ್ಟಿರುತ್ತವೆ. ಹೀಗಿರುವಾಗ ಸಂಸಾರ ಸಾಗರವನ್ನು ದಾಟಿ ಮುಕ್ತಿಯನ್ನು ಪಡೆಯಲು ಅಪೇಕ್ಷಿಸುವ ಮನುಷ್ಯನು ಯಾವ ರೀತಿಯಲ್ಲಿ ಚಿತ್ತವನ್ನು ವಿಷಯಗಳಿಂದಲೂ ಮತ್ತು ವಿಷಯಗಳನ್ನು ಚಿತ್ತದಿಂದಲೂ ಬೇರ್ಪಡಿಸಬೇಕು? ಶ್ರೀಕೃಷ್ಣನು ಹೇಳುತ್ತಾನೆ, ಉದ್ಧವ, ಮಕ್ಕಳಿಂದ ಹೀಗೆ ಪ್ರಶ್ನಿಸಲ್ಪಟ್ಟ ಮಹಾದೇವನಾದ ಸ್ವಯಂಭುವಾದ ಮತ್ತು ಪ್ರಾಣಿಗಳ ಸೃಷ್ಟಿಗೆ ಕಾರಣನಾದ ಚತುರ್ಮುಖನು ಎಷ್ಟೇ ಚಿಂತಿಸಿದರೂ ಪ್ರವೃತ್ತಿ ಮಾರ್ಗ ಕರ್ಮಗಳನ್ನು ಮಾಡುವುದರಲ್ಲಿಯೇ ನಿಯತವಾದ ಬುದ್ಧಿಯುಳ್ಳವನಾಗಿದ್ದುದರಿಂದ ಪ್ರಶ್ನೆಯ ಮೂಲವೇನೆಂಬುದನ್ನು ತಿಳಿಯಲು ಸಮರ್ಥನಾಗಲಿಲ್ಲ. ಮಕ್ಕಳ ಪ್ರಶ್ನೆಗೆ ಉತ್ತರಿಸಲು ತೋರದಿದ್ದಾಗ ಬ್ರಹ್ಮನು ಅವರ ಪ್ರಶ್ನೆಯ ಉತ್ತರವನ್ನು ಕಾಣುವ ಆಶಯದಿಂದ ನನ್ನನ್ನು ಸ್ಮರಿಸಿಕೊಂಡನು. ಒಡನೆಯೇ ನಾನು ಹಂಸ ಪಕ್ಷಿಯ ರೂಪದಿಂದ ಬ್ರಹ್ಮನ ಬಳಿಗೆ ಸಾಗಿದೆನು. ನನ್ನನ್ನು ನೋಡುತ್ತಲೇ ಸನಕಾದಿ ಮಹರ್ಷಿಗಳು ಬ್ರಹ್ಮನನ್ನು ಮುಂದೆ ಮಾಡಿಕೊಂಡು ನನ್ನ ಬಳಿಗೆ ಬಂದು
ನನ್ನ ಕಾಲುಗಳಿಗೆ ನಮಸ್ಕರಿಸಿ ನೀನಾರೆಂದು ಪ್ರಶ್ನಿಸಿದರು. ಉದ್ಧವ, ಪರಮಾರ್ಥ ತತ್ವದ ಜಿಜ್ಞಾಸುಗಳಾದ ಸನಕಾದಿ ಮುನಿಗಳಿಂದ ಪ್ರಶ್ನಿಸಲ್ಪಟ್ಟ ನಾನು ಹೇಗೆ ಉತ್ತರಿಸಿದನು ಎಂಬುದನ್ನು ಹೇಳುವೆನು ಕೇಳು. ವಸ್ತುನೋ ಯದ್ಯ ನಾನಾತ್ವಮಾತ್ಮನ ಪ್ರಶ್ನ ಈದೃಶಃ ಕಥಂ ಘಟೇತವೋ ವಿಪ್ರ ವಕ್ತುರ್ವಾಮೇಕ ಆಶ್ರಯ. ಬ್ರಾಹ್ಮಣ ಶ್ರೇಷ್ಠರೇ, ಪರಮಾರ್ಥ ರೂಪವಾದ ವಸ್ತುವು ನಾನಾತ್ವದಿಂದ ಸರ್ವಥಾ ರಹಿತವಾಗಿದೆ ಎಂದ ಮೇಲೆ ಆತ್ಮನ ಸಂಬಂಧವಾಗಿ ನೀವು ಕೇಳಿರುವ ನೀನು ಯಾರು ಎಂಬ ಪ್ರಶ್ನೆಯು ಹೇಗೆ ಸಂಗತವಾಗುತ್ತದೆ? ಆತ್ಮನಿಗೆ ನಾನಾತ್ವವಿಲ್ಲದಾಗ ನೀನು ನಾನು ಎಂಬ ಮಾತೇ ಉದ್ಭವಿಸುವುದಿಲ್ಲ. ನಿರ್ವಿಶೇಷನಾದ ಆತ್ಮನಲ್ಲಿ ಜಾತಿ, ಗುಣ, ಕರ್ಮ ಮತ್ತು ಸಂಬಂಧ ಇವುಗಳಾವುವೂ ಇಲ್ಲದೆ ಇರುವುದರಿಂದ ನಾನು ತಾನೇ ಯಾವ ಆಧಾರವನ್ನು ಅವಲಂಬಿಸಿ ನಿಮಗೆ ಉತ್ತರವನ್ನು ಕೊಡಲಿ? ಪಂಚಾತ್ಮಕೇಶು ಭೂತೇಶು ಸಮಾನೇಶು ಚ ವಸ್ತುತಃ ಕೋ ಭವಾನಿತಿ ವಃ ಪ್ರಶ್ನೋ ವಾಚಾರಂಭೋ ಹ್ಯನರ್ಥಕಃ. ದೇವತೆಗಳು, ಮನುಷ್ಯರು, ಪಶು ಪಕ್ಷಿಗಳು ಇವೇ ಮುಂತಾಗಿ ಸಕಲವು ಪಂಚಭೂತಾತ್ಮಕವಾಗಿಯೇ ಇವೆ ಮತ್ತು ಪರಮಾರ್ಥ ರೂಪದಿಂದಲೂ ಅಭಿನ್ನವಾಗಿವೆ. ಹೀಗಿರುವಾಗ ಕೋಭವ ನೀನು ಯಾರು ಎಂಬ ಪ್ರಶ್ನೆಯು ಕೇವಲ ಮಾತಿನ ವ್ಯವಹಾರವಾಗಿರುವುದೇ ಹೊರತು ವಿಚಾರಪೂರ್ವಕವಾದುದಲ್ಲ. ಆದುದರಿಂದ ನಿರರ್ಥಕವಾಗಿದೆ. ಮನಸ ವಚಸ ದೃಷ್ಟ್ಯ ಗೃಹ್ಯತೇಂದ್ರಿಯರಪೀಂದ್ರಿಯೈಃ ಅಹಮೇವ ನ ಮತ್ತೋನ್ಯ ದಿತಿ ಬುದ್ಧ್ಯಧ್ವಮಂಚಸ. ಮನಸ್ಸಿನಿಂದ, ಮಾತಿನಿಂದ, ದೃಷ್ಟಿಯಿಂದ ಹೀಗೆಯೇ ಇತರ ಇಂದ್ರಿಯಗಳಿಂದಲೂ ಯಾವುದು ಗ್ರಹಿಸಲ್ಪಡುತ್ತದೆಯೋ ಆ ಎಲ್ಲವೂ ನಾನೇ ಆಗಿದ್ದೇನೆ. ನನ್ನಿಂದ ಭಿನ್ನವಾದುದು ಯಾವುದೂ ಇಲ್ಲ. ಈ ಸಿದ್ಧಾಂತವನ್ನು ನೀವು ತತ್ವ ವಿಚಾರದ ಮೂಲಕವಾಗಿ ತಿಳಿದುಕೊಳ್ಳಿರಿ. ಗುಣೇಶ್ವಾ ವಿಶತೆ ಚೇತೋ ಗುಣಶ್ಚೇತಸಿ ಚ ಪ್ರಜಾಃ ಜೀವಸ್ಯ ದೇಹ ಉಭಯಂ ಗುಣಶ್ಚೇತೋ ಮದಾತ್ಮನಃ. ಬ್ರಹ್ಮ ಮಾನಸ ಪುತ್ರರೇ, ಚಿತ್ತವು ಚಿಂತನೆ ಮಾಡುತ್ತಲೇ ವಿಷಯಾಕಾರವಾಗಿ ಬಿಡುತ್ತದೆ. ಹಾಗೆಯೇ ವಿಷಯಗಳು ಚಿತ್ತದಲ್ಲಿ ಸೇರಿ ಹೋಗುತ್ತವೆ. ಶಬ್ದಾದಿ ವಿಷಯಗಳು ಚಿತ್ತದಲ್ಲಿಯೂ ಚಿತ್ತವು ಶಬ್ದಾದಿ ವಿಷಯಗಳಲ್ಲಿಯೂ ಪರಸ್ಪರವಾಗಿ ಸೇರಿ ಹೋಗುತ್ತವೆ. ಆದರೂ ವಿಷಯ ಮತ್ತು ಚಿತ್ತಗಳು ನನ್ನ ಸ್ವರೂಪಭೂತನಾದ ಜೀವನ ದೇಹವೇ ಆಗಿವೆ. ದೇಹವೇ ಚಿತ್ತಕ್ಕೂ ವಿಷಯಗಳಿಗೂ ಉಪಾಧಿಯಾಗಿದೆ. ಆದುದರಿಂದ ಆತ್ಮನಿಗೂ ಚಿತ್ತ ಮತ್ತು ವಿಷಯಗಳಿಗೂ ಯಾವ ಸಂಬಂಧವೂ ಇಲ್ಲ. ಗುಣೇಶು ಚ ವಿಷಚಿತ್ತಮಭೀಕ್ಷ್ಣಂ ಗುಣಸೇವಯ ಗುಣಶ್ಚ ಚಿತ್ತ ಪ್ರಭವ ಮದ್ರೂಪ ಉಭಯಂ ತ್ಯಜೇತ್. ಪುನಃ ಪುನಃ ವಿಷಯಗಳನ್ನು ಸೇವಿಸುತ್ತಲೇ ಇರುವುದರಿಂದ ಚಿತ್ತವು ಯಾವಾಗಲೂ ವಿಷಯಗಳಲ್ಲಿಯೇ ಆಸಕ್ತವಾಗಿರುತ್ತದೆ. ವಿಷಯಗಳು ಕೂಡ ಚಿತ್ತವನ್ನು ನಿರಂತರವಾಗಿ ಪ್ರವೇಶಿಸುತ್ತಿದ್ದು ಚಿತ್ತಮಯವೇ ಆಗಿಬಿಡುತ್ತವೆ. ನನ್ನಲ್ಲಿ ತನ್ಮಯನಾದ ಯೋಗಿಯು ನನ್ನನ್ನು ಸಾಕ್ಷಾತ್ಕರಿಸಿಕೊಂಡು ಚಿತ್ತವನ್ನು, ಚಿತ್ತದಲ್ಲಿ ಹುಟ್ಟುವ ವಿಷಯಗಳನ್ನು ಎರಡನ್ನೂ ಪರಿತ್ಯಜಿಸಬೇಕು. ಜಾಗೃತ್ ಸ್ವಪ್ನ ಸುಷುಪ್ತಂಚ ಗುಣತೋ ಬುದ್ಧಿವೃತ್ತಯಃ ತಾಸಾಂ ವಿಲಕ್ಷಣೋ ಜೀವ ಸಾಕ್ಷಿತ್ವೇನ ವಿನಿಶ್ಚಿತಃ. ಜಾಗೃತ್, ಸ್ವಪ್ನ, ಸುಷುಪ್ತಿಗಳೆಂಬ ಮೂರು ಅವಸ್ಥೆಗಳು ಸತ್ವ, ರಜಸ್, ತಮೋ ಗುಣಗಳ ಪರಿಣಾಮವಾಗಿ ನಡೆಯುತ್ತವೆ. ಇವು ಬುದ್ಧಿಯ ವೃತ್ತಿಗಳಾಗಿವೆ. ಇವು ಆತ್ಮನ ಸ್ವಭಾವ ಗುಣಗಳಲ್ಲ. ಈ ವೃತ್ತಿಗಳಿಗೆ ಜೀವನು ಸಾಕ್ಷೀಭೂತನಾಗಿರುವುದರಿಂದ ಜೀವನು ಇವುಗಳಿಂದ ವಿಲಕ್ಷಣನಾಗಿದ್ದಾನೆ. ಈ ಸಿದ್ಧಾಂತವು ಶ್ರುತಿ, ಯುಕ್ತಿ ಮತ್ತು ಅನುಭವಗಳಿಂದಲೂ ನಿಶ್ಚಯಿಸಲ್ಪಟ್ಟಿದೆ. ಯರ್ಹಿ ಸಂಸ್ಕೃತಿ ಬಂಧೋಯಮಾತ್ಮನೋ ಗುಣವೃತ್ತಿದಃ ಮಯ ತುರ್ಯೇ ಸ್ಥಿತೋ ಜಹ್ಯಾಸ್ತ್ಯಾಗಸ್ತದ್ಗುಣ ಚೇತಸಾಂ. ದೇಹಾತ್ಮ ಬುದ್ಧಿಯಿಂದ ಉಂಟಾದ ಸಂಸಾರ ಬಂಧನವೇ ಆತ್ಮನಿಗೆ ಸತ್ವ, ರಜಸ್, ತಮೋ ರೂಪವಾದ ಜಾಗೃತ್, ಸ್ವಪ್ನ, ಸುಷುಪ್ತಿ ಎಂಬ ಅವಸ್ಥೆಗಳನ್ನು ಉಂಟು ಮಾಡುತ್ತದೆ. ಆದುದರಿಂದ ಸಾಧಕನು ಮೂರು ಅವಸ್ಥೆಗಳಿಗಿಂತಲೂ ವಿಲಕ್ಷಣವಾದ ಮತ್ತು ಅವುಗಳಿಂದ ಅನುಗತವಾದ ನನ್ನ ತುರಿಯ ಅವಸ್ಥೆಯಲ್ಲಿದ್ದು ದೇಹಾತ್ಮ ಬುದ್ಧಿಯನ್ನು ಪರಿತ್ಯಜಿಸಬೇಕು. ಆಗ ಚಿತ್ತದ ಮತ್ತು ಇದರ ಆಶ್ರಯವನ್ನು ಪಡೆದ ವಿಷಯಗಳ ತ್ಯಾಗವಾಗುತ್ತದೆ. ಅಹಂಕಾರ ಕೃತಂ ಬಂಧ ಮಾತ್ಮನೋರ್ಥ ವಿಪರ್ಯಯಂ ವಿದ್ವಾನ್ ನಿರ್ವಿದ್ಯ ಸಂಸಾರ ಚಿಂತಾಂ ತುರ್ಯೇ ಸ್ಥಿತಸ್ತ್ಯಜೇತ್. ವಿದ್ವಾಂಸನಾದವನು ಸಂಸಾರ ಬಂಧನವು
ಅಹಂಕಾರದಿಂದ ಉಂಟಾದುದು ಎಂಬುದನ್ನು, ಜೀವನ ಪರಮಾನಂದ ಸ್ವರೂಪವನ್ನು ಮರೆಮಾಡತಕ್ಕದ್ದು ಎಂಬುದನ್ನು, ಅದು ಅತ್ಯಂತ ದುಃಖಕರವಾದುದು ಎಂಬುದನ್ನು ಮನಗೊಂಡು ವಿರಕ್ತನಾಗಬೇಕು. 3 ಅವಸ್ಥೆಗಳಲ್ಲೂ ಅನುಗತವಾದ ತುರೀಯಾವಸ್ಥೆಯಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಸಂಸಾರದ ಚಿಂತೆಯನ್ನು ಬಿಟ್ಟು ಬಿಡಬೇಕು. ಯಾವನ್ನಾನಾರ್ಥದಿ ಪುಂಸೋ ನ ನಿವರ್ತೇತ ಯುಕ್ತಿಭಿಃ ಜಾಗರ್ತ್ಯಪಿ ಸ್ವಪನ್ನಗ್ನಃ ಸ್ವಪ್ನೆ ಜಾಗರಣಯಥ. ಎಂದಿನವರೆಗೆ ಮನುಷ್ಯನಿಗೆ ನಾನಾತ್ವದ ಬುದ್ಧಿ ಇರುವುದೋ, ಅಹಂ ಬುದ್ಧಿ ಇರುವುದೋ, ಮಮತ್ವ ಬುದ್ಧಿ ಇರುವುದೋ, ಯಾವುದೇ ಯುಕ್ತಿಯಿಂದಲೂ ಈ ಬುದ್ಧಿಯು ಹೋಗುವುದಿಲ್ಲವೋ ಅಲ್ಲಿಯವರೆಗೂ ಆ ಅಜ್ಞಾನಿಯು ಕನಸಿನಲ್ಲೂ ತಾನು ಎಚ್ಚರವಾಗಿರುವೆನೆಂದು ಭಾವಿಸಿಕೊಳ್ಳುವಂತೆ ಆತನು ಎಚ್ಚರದ ಸ್ಥಿತಿಯಲ್ಲೂ ನಿದ್ರಿಸುವವನಂತೆಯೂ ಇರುತ್ತಾನೆ. ಇದಕ್ಕೆ ಕಾರಣ ಅಜ್ಞಾನ. ಅವನು ಆಧ್ಯಾತ್ಮಿಕವಾಗಿ ಎಚ್ಚರಗೊಂಡಿರುವುದಿಲ್ಲ. ಅಸತ್ವಾದಾತ್ಮನೋನ್ಯೇಷಾಂ ಭಾವಾನಾಂ ತತ್ಕೃತಾಭಿಧ ಗತಯೋ ಹೇತವಶ್ಚಾಸ್ಯ ಮೃಷಾ ಸ್ವಪ್ನ ದೃಶೋ ಯಥಾ. ಆತ್ಮನಿಗಿಂತ ಬೇರೆಯವಾದ ದೇಹಾದಿಗಳಿಗೆ ಸಂಬಂಧಿಸಿದ ವರ್ಣಾಶ್ರಮಗಳು, ಅವರು ಮಾಡುವ ಕರ್ಮಗಳಿಂದ ಲಭಿಸುವ ಸ್ವರ್ಗಾದಿ ಫಲಗಳು ಸ್ವಪ್ನದಲ್ಲಿ ಕಾಣುವಂತೆ ಆತ್ಮನ ವಿಷಯದಲ್ಲಿ ಮಿಥ್ಯೆಯೇ ಸರಿ. ಯೋ ಜಾಗರೇ ಬಹಿರನುಕ್ಷಣ ಧರ್ಮಿಣೋರ್ಥಾಂ ಭುಂಕ್ತೆ ಸಮಸ್ತ ಕರಣೈರ್ ಹೃದಯ ತತ್ಸದೃಕ್ಷಾಂ ಸ್ವಪ್ನೆ ಸುಷುಸ್ತ ಸುಪಸಂಹರತೆ ಸ ಏಕ ಸ್ಮೃತ್ಯನ್ವಯಾತ್ರಿಗುಣ ವೃತ್ತಿಧೃಗೀಂದ್ರಯೇಶಃ. ಯಾವನೋ ಜಾಗ್ರದ ಅವಸ್ಥೆಯಲ್ಲಿ, ಅಂದರೆ ಎಚ್ಚರಗೊಂಡಿರುವ ಸಮಯದಲ್ಲಿ ಸಮಸ್ತವಾದ ಇಂದ್ರಿಯಗಳ ಮೂಲಕವಾಗಿ ಹೊರಗೆ ಕಾಣುವ ಕ್ಷಣಭಂಗುರವಾದ ಸಮಸ್ತ ಪದಾರ್ಥಗಳನ್ನು ಅನುಭವಿಸುವನೋ ಅವನೇ ಸ್ವಪ್ನಾವಸ್ಥೆಯಲ್ಲಿ ಜಾಗೃತ ಅವಸ್ಥೆಯಲ್ಲಿ ನೋಡಿದ ವಿಷಯ ವಸ್ತುಗಳಿಗೆ ಸಮಾನವಾದ ವಾಸನಾಮಯವಾದ ವಿಷಯದ ವಸ್ತುಗಳ ಅನುಭವವನ್ನು ಹೃದಯದಲ್ಲಿಯೇ ಪಡೆದುಕೊಳ್ಳುತ್ತಾನೆ. ಪುನಃ ಅವನೇ ಸುಷುಪ್ತ್ಯವಸ್ಥೆಯಲ್ಲಿ ಎಲ್ಲ ವಸ್ತುಗಳನ್ನು ಲಯಗೊಳಿಸಿದ ಅನುಭವವನ್ನು ಪಡೆಯುತ್ತಾನೆ. ಅರ್ಥಾತ್ ಒಬ್ಬನೇ ಈ 3 ಪ್ರಕಾರವಾದ ಅನುಭವಗಳನ್ನು ಪಡೆದುಕೊಳ್ಳುತ್ತಾನೆ. ಜಾಗ್ರದ ಅವಸ್ಥೆಯಲ್ಲಿ ಇಂದ್ರಿಯಗಳ, ಸ್ವಪ್ನಾವಸ್ಥೆಯಲ್ಲಿ ಮನಸ್ಸಿನ ಮತ್ತು ಸುಷುಪ್ತ್ಯವಸ್ಥೆಯಲ್ಲಿ ಸಂಸ್ಕೃತವಾದ ಬುದ್ಧಿಯ ಸ್ವಾಮಿಯು ಜೀವಾತ್ಮನೇ ಆಗಿರುವನು. ತ್ರಿಗುಣಮಯವಾದ 3 ಅವಸ್ಥೆಗಳಿಗೂ ಅವನೇ ಸಾಕ್ಷಿಯಾಗಿದ್ದಾನೆ. ಜಾಗ್ರದ ಅವಸ್ಥೆಯಲ್ಲಿರುವ ನಾನು ನಿದ್ರಾವಸ್ಥೆಯಲ್ಲಿ ಕನಸನ್ನು ಕಂಡನು, ನಾನೇ ಸುಷುಪ್ತಿಯನ್ನು ಅನುಭವಿಸಿದನು ಎಂಬ ಈ ಸ್ಮರಣೆಯ ಬಲದಿಂದಲೇ ಒಬ್ಬನೇ ಆತ್ಮನು ಈ ಎಲ್ಲ ಅವಸ್ಥೆಗಳಲ್ಲಿಯೂ ಇರುವನು ಎಂಬುದು ಸಿದ್ಧವಾಗುತ್ತದೆ. ಏವಂ ವಿಮೃಶ್ಯ ಗುಣತೋ ಮನಸಸ್ತ್ರ್ಯವಸ್ತ್ಯಾ ಮನ್ಮಾಯಯ ಮಯಿ ಕೃತಾಯತಿ ನಿಶ್ಚಿತಾರ್ಥಾಃ ಸಂಚಿದ್ಯಹಾರ್ದಮನುಮಾನಸ ದುಕ್ತಿ ತೀಕ್ಷ್ಣ ಜ್ಞಾನಾಸಿನ ಭಜತಮಾಖಿಲ ಸಂಶಯಾಧಿಂ. ಹೀಗೆ ವಿಚಾರ ಮಾಡಿ ಸತ್ವ, ರಜಸ್ಸು ಮತ್ತು ತಮಸ್ಸು ಎಂಬ 3 ಗುಣಗಳಿಂದ ಮನಸ್ಸಿನಲ್ಲಿ ಉಂಟಾಗುವ ಜಾಗೃತ್, ಸ್ವಪ್ನ, ಸುಷುಪ್ತಿಗಳೆಂಬ 3 ಅವಸ್ಥೆಗಳು ನನ್ನ ಮಾಯೆಯಿಂದ ಕಲ್ಪಿತವಾದವುಗಳೇ ಹೊರತು ಸತ್ಯಗಳಲ್ಲ ಎಂದು ನಿಶ್ಚಯಿಸಿ ಸಕಲ ಸಂಶಯಗಳಿಗೂ ಮೂಲಭೂತವಾದ ಅಹಂಕಾರವನ್ನು ಊಹೆ, ಗುರೂಪದೇಶ, ಶ್ರುತಿ, ತೀಕ್ಷ್ಣವಾದ ಜ್ಞಾನವೆಂಬ ಕತ್ತಿ ಇವುಗಳಿಂದ ಕತ್ತರಿಸಿ ಹೃದಯ ಗುಹೆಯಲ್ಲಿರುವ ನನ್ನನ್ನು ಧ್ಯಾನಿಸಿರಿ. ಈಕ್ಷೇತ ವಿಭ್ರಮಮಿದಂ ಮನಸೋ ವಿಲಾಸಂ ದೃಷ್ಟಂ ವಿನಷ್ಟಮತಿಲೋಲ ಮಲಾತ ಚಕ್ರಂ ವಿಜ್ಞಾನಮೇಕಮುರುಧೇವ ವಿಭಾತಿ ಮಾಯಾ ಸ್ವಪ್ನಸ್ತ್ರಿಧಾ ಗುಣ ವಿಸರ್ಗ ಕೃತೋ ವಿಕಲ್ಪಃ. ಈ ಜಗತ್ತು ಮನಸ್ಸಿನ ವಿಲಾಸವಾಗಿದೆ. ಮನಸ್ಸೆಂಬ ತೆರೆಯ ಮೇಲೆ ಮಾತ್ರವೇ ಕಾಣುವುದಾಗಿದೆ. ಕಾಣುತ್ತಿದ್ದರೂ ನಷ್ಟಪ್ರಾಯವೇ ಆಗಿದೆ. ಪಂಜಿನ ಚಕ್ರದಂತೆ ಚಂಚಲವಾಗಿದ್ದು ಇದು ಭ್ರಮ ಮಾತ್ರವಾಗಿದೆ ಎಂದು ತಿಳಿಯಬೇಕು. ತಿಳಿದವನು ತಿಳಿಯತಕ್ಕದ್ದು ಎಂಬ ಭೇದದಿಂದ ರಹಿತವಾದ ಜ್ಞಾನ ಸ್ವರೂಪವಾದ ಒಂದೇ ಆತ್ಮವು ಅನೇಕ ಪ್ರಕಾರವಾಗಿರುವಂತೆ ಕಾಣುತ್ತದೆ. 3 ಗುಣಗಳ ಪರಿಣಾಮದಿಂದ ಉಂಟಾದ ಜಾಗೃತೆ ಮೊದಲಾದ 3 ಬಗೆಯ ಅವಸ್ಥೆಗಳು ಸ್ವಪ್ನವಿದ್ದಂತೆ ಬರಿಯ ಮಾಯೆ, ಜ್ಞಾನ ಕಲ್ಪಿತವಾದುದು. ದೃಷ್ಟಿಂ ತತಃ ಪ್ರತಿನಿವರ್ತ್ಯ ನಿವೃತ್ತ ತೃಷ್ಟಸ್ತೂಷ್ಣಿಂ ಭವೇ ನಿಜ ಸುಖಾನುಭವೋ ನಿರೀಹಃ ಸಂದೃಶ್ಯತೆ ಕ್ವಚ ಯದೀದಮವಸ್ತು ಬದ್ಧ್ಯಾ ತ್ಯಕ್ತಂ ಭ್ರಮಾಯ ನ ಭವೇತ್ ಸ್ಮೃತಿರಾನಿಪಾತಾತ್.
ಆದುದರಿಂದ ವಿವೇಕಿಯಾದವನು ದೇಹಾದಿ ರೂಪವಾದ ದೃಶ್ಯ ಪ್ರಪಂಚದಿಂದ ಮನಸ್ಸನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು. ತೃಷ್ಣಾರಹಿತನಾಗಿ ಈ ವಿಷಯಾಭಿಲಾಷೆಯನ್ನು ತೊರೆದು ಯಾವ ವಿಧವಾದ ಅಪೇಕ್ಷೆಯೂ ಇಲ್ಲದವನಾಗಿ ಸ್ವಸ್ವರೂಪವನ್ನು ಕಂಡುಕೊಂಡು ಅನಿರ್ವಾಚ್ಯವಾದ ಆನಂದವನ್ನು ಅನುಭವಿಸಬೇಕು. ಆಹಾರವನ್ನು ತಿನ್ನುವ ಸಮಯದಲ್ಲಿ, ಓಡಾಡುವ ಸಮಯದಲ್ಲಿ, ಕೆಲವು ವೇಳೆ ಈ ದೇಹವೇ ಮೊದಲಾದವುಗಳಿಂದ ಕೂಡಿದ ಪ್ರಪಂಚದ ಅನುಭವವು ಆಗುತ್ತದೆ. ಆದರೂ ಮೊದಲೇ ಪರಮಾತ್ಮನಿಂದ ಅತಿರಿಕ್ತವಾದುದೆಲ್ಲವೂ ತುಚ್ಛವಾದುದು ಎಂಬ ಬುದ್ಧಿಯಿಂದ ತ್ಯಜಿಸಲ್ಪಟ್ಟ ಈ ಜಗತ್ತು ಪುನಃ ಮೋಸಗೊಳಿಸಬಾರದು. ಶರೀರವು ಬಿದ್ದು ಹೋಗುವವರೆಗೆ ಸಂಸ್ಕಾರ ಮಾತ್ರದಿಂದ ಅದರ ಸ್ಮರಣೆಯು ಮಾತ್ರವೇ ಇರುತ್ತದೆ. ದೇಹಂಚ ನಶ್ವರಮವಸ್ಥಿತಮುತ್ಥಿತಂ ವಾ ಸಿದ್ಧೋ ನ ಪಶ್ಯತಿ ಯಥೋದ್ಯಗಮತ್ ಸ್ವರೂಪಂ ದೈವಾದಪೇತಮುತ ದೈವ ವಶಾದುಪೇತಂ ವಾಸೋ ಯಥಾ ಪರಿಕೃತಂ ಮದಿರಾಮಧಾಂಧಾಃ. ಯಾವ ರೀತಿಯಲ್ಲಿ ಹೆಂಡವನ್ನು ಕುಡಿದು ಮನುಷ್ಯನು ಮದಮತ್ತನಾಗಿ ತಾನುಟ್ಟಿದ್ದ ವಸ್ತ್ರವು ತನ್ನ ಮೇಲಿರುವುದೇ ಬಿದ್ದು ಹೋಗಿರುವುದೇ ಎಂಬುದನ್ನು ತಿಳಿದಿರುವುದಿಲ್ಲವೋ, ಅದೇ ರೀತಿಯಲ್ಲಿ ಸಿದ್ಧ ಪುರುಷನು ಯಾವ ನಶ್ವರವಾದ ಶರೀರದಿಂದ ಸ್ವಸ್ವರೂಪವನ್ನು ಸಾಕ್ಷಾತ್ಕರಿಸಿಕೊಂಡನೋ ಅಂತಹ ಉಪಕಾರವೆಸಗಿದ ಶರೀರವು ಕುಳಿತಿರಲಿ ನಿಂತಿರಲಿ, ಎಲ್ಲಿಗಾದರೂ ಹೋಗಲಿ, ಎಲ್ಲಿಂದಲಾದರೂ ಬರಲಿ, ಅವನಿಗೆ ಅದರ ಪರಿವೆಯೇ ಇರುವುದಿಲ್ಲ. ಹುಚ್ಚನಂತೆಯೋ ಹೆಂಡ ಕುಡಿದವನಂತೆಯೋ ಎದ್ದು ಬಿಡುತ್ತಾನೆ. ಯಾವಾಗಲೂ ಆತ್ಮಾನಂದದಲ್ಲಿಯೇ ಮಗ್ನನಾಗಿರುವ ಅವನಿಗೆ ದೈಹಿಕ ವ್ಯಾಪಾರದ ಅರಿವೇ ಇರುವುದಿಲ್ಲ. ದೇಹೋಪಿ ದೈವ ವಶಗಃ ಖಲು ಕರ್ಮ ಯಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷತ ಏವ ಸಾಸುಹು ತಂ ಸಪ್ರಪಂಚ ಮಧಿರೂಢ ಸಮಾಧಿಯೋಗ ಸ್ವಪ್ನಂ ಪುನರ್ನ ಭಜತೆ ಪ್ರತಿಬದ್ಧವಸ್ತು. ಪ್ರಾಣ ಮತ್ತು ಇಂದ್ರಿಯಗಳೊಡನೆ ಈ ಶರೀರವು ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿದೆ. ಆದುದರಿಂದ ತನ್ನ ಹುಟ್ಟಿಗೆ ಕಾರಣವಾದ ಕರ್ಮ ಫಲವು ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೂ ಪ್ರಾಣೇಂದ್ರಿಯಾದಿಗಳೊಡನೆ ಭೌತಿಕ ಶರೀರವು ಇದ್ದೇ ಇರುತ್ತದೆ. ಆದರೆ ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡಿರುವ ಮತ್ತು ಸಮಾಧಿ ಪರ್ಯಂತವಾಗಿ ಯೋಗಾರೂಢನಾಗಿರುವ ಪುರುಷನು ಸ್ತ್ರೀ, ಪುತ್ರ, ಧನ ಇವೇ ಮುಂತಾದವುಗಳಿಂದ ಕೂಡಿದ ಪ್ರಪಂಚವನ್ನು ಮತ್ತು ತಾನು ಹೊಂದಿರುವ ಶರೀರವನ್ನು ಕೂಡ ಸ್ವಪ್ನವನ್ನು ಕಂಡವನು ಎಚ್ಚರಗೊಂಡ ನಂತರ ಸ್ವಪ್ನದಲ್ಲಿ ಕಂಡ ವಸ್ತುಗಳನ್ನು ತನ್ನದೆಂದು ಭಾವಿಸದಂತೆ ತನ್ನವೆಂದು ಅವುಗಳನ್ನು ಭಾವಿಸಿಕೊಳ್ಳುವುದಿಲ್ಲ. ಬ್ರಹ್ಮಮಾನಸ ಪುತ್ರರೇ, ನಾನೀಗ ನಿಮಗೆ ಏನು ಹೇಳಿದೆನೋ ಅದು ಸಾಂಖ್ಯ ಯೋಗ ಶಾಸ್ತ್ರಗಳ ರಹಸ್ಯವಾಗಿದೆ. ನಿಮಗೆ ಧರ್ಮೋಪದೇಶ ಮಾಡುವ ಆಶಯದಿಂದ ಬಂದಿರುವ ನಾನು ಯಜ್ಞ ಪುರುಷನಾದ ನಾರಾಯಣನೆಂದು ತಿಳಿಯಿರಿ. ವಿಪ್ರಶ್ರೇಷ್ಠರೇ, ಯೋಗ, ಸಾಂಖ್ಯ, ಸತ್ಯ, ಋತ ಅಂದರೆ ಮಧುರ ಭಾಷಣ, ತೇಜಸ್ಸು, ಶ್ರೀ, ಕೀರ್ತಿ ಮತ್ತು ದಮ ಅಂದರೆ ಇಂದ್ರಿಯ ನಿಗ್ರಹ, ಇವೆಲ್ಲಕ್ಕೂ ನಾನೇ ಪರಮಗತಿಯಾಗಿರುತ್ತೇನೆ. ನಾನು ಸಮಸ್ತ ಗುಣಗಳಿಂದಲೂ ರಹಿತನಾಗಿದ್ದೇನೆ. ನನಗೆ ಯಾವುದರಲ್ಲಿಯೂ ಅಪೇಕ್ಷೆ ಇಲ್ಲ. ಆದರೂ ಸೌಮ್ಯ, ಅಸಂಗ, ಕಾರುಣ್ಯವೇ ಮೊದಲಾದ ಗುಣಗಳೆಲ್ಲವೂ ನನ್ನನ್ನೇ ಸೇವಿಸುತ್ತವೆ. ಅವುಗಳು ನನ್ನಲ್ಲಿಯೇ ಅಧಿಷ್ಠಿತವಾಗಿವೆ. ಏಕೆಂದರೆ ನಾನು ಎಲ್ಲರಿಗೂ ಹಿತೈಷಿಯೂ ಸುಹೃದನು, ಪ್ರಿಯತಮನು, ಆತ್ಮನೂ ಆಗಿರುತ್ತೇನೆ. ನಿಜವಾಗಿ ಹೇಳುವುದಾದರೆ ನನ್ನಲ್ಲಿ ಅಧಿಷ್ಠಾನ ಹೊಂದಿರುವ ಅವುಗಳನ್ನು ಗುಣಗಳೆಂದು ಕರೆಯುವುದೂ ಯುಕ್ತವೆನಿಸುವುದಿಲ್ಲ. ಏಕೆಂದರೆ ನನ್ನಲ್ಲಿರುವ ಸೌಮ್ಯಾದಿ ಗುಣಗಳು ಸತ್ವಾದಿ ಗುಣಗಳ ಪರಿಣಾಮಗಳಲ್ಲ. ಅವುಗಳಂತೆ ಕ್ಷಯಿಸುವುದಿಲ್ಲ, ನಿತ್ಯ ನಿರಂತರವಾಗಿ ನನ್ನಲ್ಲಿ ಇರುತ್ತವೆ. ಪ್ರಿಯ ಸಖನೆ, ಹೀಗೆ ಹೇಳಿ ನಾನು ಬ್ರಹ್ಮಜ್ಞರಲ್ಲಿ ಪ್ರಮುಖರಾದ ಸನಕಾದಿಗಳ ಸಂಶಯವನ್ನು ನಿವಾರಿಸಿದೆನು. ಅನಂತರ ಅವರು ಪರಮ ಭಕ್ತಿಯಿಂದ ನನ್ನನ್ನು ಪೂಜಿಸಿ ಸ್ತೋತ್ರಗಳ ಮೂಲಕವಾಗಿ ನನ್ನ ಮಹಿಮೆಯನ್ನು ಗಾನ ಮಾಡಿದರು. ಹೀಗೆ ಆ ಮಹರ್ಷಿಗಳು ನನ್ನನ್ನು ಭಕ್ತಿಭಾವದಿಂದ ಚೆನ್ನಾಗಿ ಪೂಜಿಸಿ ಸ್ತುತಿಸಿದ ನಂತರ ಚತುರ್ಮುಖನು ನೋಡುತ್ತಿದ್ದಂತೆಯೇ ನಾನು ಅದೃಶ್ಯನಾಗಿ ಪರಂಧಾಮವನ್ನು ಸೇರಿದೆನು ಎಂದು ಶ್ರೀಕೃಷ್ಣನು ಉದ್ಧವನಿಗೆ ಹೇಳುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಏಕಾದಶ ಸ್ಕಂದದ 13ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.